ಹೋಗಿ ಇವಾಗ ಆಚೆ ಹೋಗ್ತಾ ಇದ್ದೆ, ಯಾರೋ ಡೋರ್ನ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಆಚೆಯಿಂದ ಯಾರೋ ಚಿಲ್ಕ ಹಾಕ್ಬಿಟ್ಟವ್ರೆ. ಈ ಮಾಡಿದಾಗ ಸ್ಕ್ಯಾನರ್ ಇತ್ತು, ನಾನೇನೋ ಸುಮ್ಮನೆ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದನ್ನು ಸ್ಕ್ಯಾನ್ ಮಾಡಿ ಒಪಿನಿಯನ್ ಹಾಕಿದೆ ಟೀಮ್ ಬಗ್ಗೆ. ಅದಕ್ಕೋಸ್ಕರ ಅವರು ನನಗೆ ಫಸ್ಟ್ ಟೈಮ್ ಸರಿ ನಾನು ನೋಡಿ ಇದೇ ತಗೊಂಡಿದ್ದು ಶೂ ಸ್ಟಡ್ ಕಂಪ್ನಿದು. ಹೆಲೋ ಪೀಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಇವತ್ತಿನ ಹೊಸ ವಿಡಿಯೋಗೆ. ಇವತ್ತು ಬೆಳಗ್ಗೆ ಟೈಮ್ ಆಗಿದೆ 8:30. ಅದಕ್ಕೋಸ್ಕರ ನಾನು ಇನ್ನೂ ಎಕ್ಸಸೈಸ್ ಮಾಡಿಲ್ಲ. ಯಾಕೆಂದರೆ ನಿನ್ನೆ ತಂದ ಐಟಮ್ಸ್ ಎಲ್ಲ ಮಡಗ್ಬಿಟ್ಟವನು, ಇನ್ನೂ ಅದನ್ನು ನೋಡೇ ಇಲ್ಲ. ಅದನ್ನು ಮಡಗ್ಬಿಟ್ಟಿದ್ದೀನಿ ಬ್ಯಾಗಲ್ಲಿ. ಅದಕ್ಕೋಸ್ಕರ ಇವಾಗ ಅಮ್ಮ ಮತ್ತು ತಂಗಿ ಎಲ್ಲ ಇವತ್ತು ರೇವಣ ಸಿದ್ದೇಶ್ವರ ಕರ್ಗ ಇದೆ, ಅದಕ್ಕೋಸ್ಕರ ಅಲ್ಲಿ ಕೊಂಡ ನೋಡೋಕೆ ಹೋಗಿದ್ದಾರೆ. ನಾನು ನೋಡೋಕೆ ಹೋಗಬೇಕಿತ್ತು, ಆದರೆ ಎಕ್ಸಸೈಸು ಮತ್ತು ಎಲ್ಲ ಮಾಡೋದು ಕೆಲಸ ಮಾಡೋದ್ರಿಂದ ಇನ್ನೂ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ಇವಾಗ ನನಗೆ ಸ್ಟ್ಯಾಂಡ್ ಇದೆಯಲ್ಲ, ಇದು ಸ್ಟ್ಯಾಂಡ್ ನಾನು ಸ್ಕ್ರೂ ತೆಗಿತೀನಿ ಅಂತ ಅಂದ್ಬಿಟ್ಟು ತೆಗ್ದೇ ಇಲ್ಲ ಸ್ಕ್ರೂನ. ನೋಡಿ ಸ್ಕ್ರೂ ಐತೆ, ಇವಾಗ ಈ ಸ್ಕ್ರೂನ ತೆಗೆದುಬಿಟ್ಟು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ ಪೀಸ್, ಇವಾಗ ಸ್ಕ್ರೂ ಎಲ್ಲ ತೆಗೆದಾಯಿತು. ತೆಗೆದಾದ್ಮೇಲೆ ಇವಾಗ ಇದಕ್ಕೆ ರಿಂಗ್ ಲೈಟ್ ಯೂಸ್ ಮಾಡೋಣ ಅಂತ. ನಾರ್ಮಲ್ ಲೈಟ್ ಯೂಸ್ ಮಾಡ್ತಿದ್ದೆ ಚಿಕ್ಕದು, ಅದಕ್ಕೆ ಇವಾಗ ಇದಕ್ಕೆ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಇದನ್ನು ಯೂಸ್ ಮಾಡೋಣ ಅಂತ. ಇದಕ್ಕೆ ಹೆಂಗೂ ಲೈಟು ಸಿಗುತ್ತೆ, ಸ್ಟ್ಯಾಂಡು ಸಿಗುತ್ತೆ, ಮತ್ತು ಫೋನ್ ಹೋಲ್ಡರ್ ಇದೆ ಇದರಲ್ಲೇ. ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಇದನ್ನು ಫಿಟ್ ಮಾಡಿಬಿಟ್ಟು ಬೇಗ ವೀಡಿಯೋ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡಬೇಕು ಬೇಗ. ಲೆಟ್ಸ್ ಗೋ. ಓಕೆ ಪೀಸ್, ಇವಾಗ ಸೆಟಪ್ ಎಲ್ಲ ಆಗಿದೆ. ಮತ್ತು ಇಲ್ಲಿ ಈ ಬ್ಯಾಕ್ಗ್ರೌಂಡಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇದು ಒಂದೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಹಿಂಗೆ ಸ್ಕ್ರೀನಲ್ಲಿ ಐತೆ ಚೆನ್ನಾಗಿರುತ್ತೆ ಇದೇ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಎಕ್ಸಸೈಸ್ ಮಾಡೋಕ್ಕೆ ಒಂದು ಯಾವ್ದಾದ್ರು ಚೇರ್ ತೊಗೋತೀನಿ ನಾನು. ಅಲ್ಲಾದರೆ ದಿವಾನ್ ಕಾಟ್ ಇತ್ತು ಮಾಡ್ಬೋದಾಗಿತ್ತು, ಇಲ್ಲೂ ಇದೆ, ಆದರೆ ಕವರ್ ಆಗೋಕ್ಕೆ ಒಂಚೂರು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಫ್ಲೋರ್ ಎಕ್ಸಸೈಸ್ ಇದ್ದರೆ ಮ್ಯಾಟೇ ಇದೆ, ಮ್ಯಾಟ್ ತೊಗೊಳ್ತೀನಿ. ಇಲ್ಲ ಅಂದರೆ ಸ್ಕ್ರೀನಲ್ಲಿ ಮಾಡ್ತೀನಿ. ಬರೀ ಸ್ಟಾರ್ಟ್ ಮಾಡೋಣ. A few moments later. ಓಕೆ ಪೀಸ್, ಫೈನಲಿ ವರ್ಕೌಟ್ ಎಲ್ಲ ಮುಗೀತು. ಸಖತ್ತಾಗಿತ್ತು. ನಂತರ ನಿಜ ಮ್ಯಾಟ್ ಹಾಕೊಂಡು ಮಾಡಿದ್ದು, ಮತ್ತು ಲೈಟ್ ಸೆಟಪ್ಪು ಸೂಪರ್ ಆಗಿತ್ತು. ಇವಾಗ ನೆಕ್ಸ್ಟು ಅಮ್ಮ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ ಫೋನ್ ಮಾಡೋವರೆಗೂ ವೀಡಿಯೋನ ಎಡಿಟ್ ಮಾಡ್ತಿರ್ತೀನಿ, ಆಮೇಲೆ ದೇವಸ್ಥಾನದಲ್ಲಿ ಹೋಗೋಣ. ಓಕೆ ಪೀಸ್, ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವರೆಲ್ಲ ನೋಡಿಕೊಂಡು ಇವಾಗ ಮನೆಗೆ ಬಂದಾಯಿತು. ಮನೆಗೆ ಬಂದು ನನ್ನ ತಂಗಿನ ಕಾಲೇಜಿಗೆ ಬಿಟ್ಟು ಇವಾಗ ಮತ್ತೆ ಮನೆಗೆ ಬಂದಿದ್ದೀನಿ. ಇವಾಗ ನಾನು ಟಿಫನ್ ಮಾಡೋ ಟೈಮು. ಹೊಟ್ಟೆ ಸಖತ್ ಹಸಿತಾ ಇದೆ. ದೇವ್ರ ಪ್ರಸಾದನೇ ಇವತ್ತು ಟಿಫನ್ನು. ಇವತ್ತು ದೇವ್ರ ಪ್ರಸಾದಕ್ಕೆ ಮೊಸರನ್ನ ಕೊಟ್ಟಿದ್ದಾರೆ, ಮತ್ತು ಪಲಾವ್ ಇದೆ ಟಿಫನ್ಗೆ. ಇವಾಗ ತಿಂದ್ಬಿಟ್ಟು ಆಮೇಲೆ ನಾನು ಅವತ್ತು ಸೆಕೆಂಡ್ ಡೇ ವೀಡಿಯೋ ಮಾಡಿರೋದು ಎಡಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಇವತ್ತು ಅಪ್ಲೋಡ್ ಮಾಡೋಣ ಅಂತ. ಅದಕ್ಕೋಸ್ಕರ ಇವಾಗ ತಿನ್ಕೊಂಡಂಗೆ ವೀಡಿಯೋನ ಅಪ್ಲೋಡ್ ಮಾಡೋಕೆ ಇಟ್ಬಿಟ್ಟಿದ್ದೀನಿ. ಅಪ್ಲೋಡ್ ಮಾಡಾದ್ಮೇಲೆ ಗಾಡಿ ಬೇರೆ ಯಾಕೋ ಏರ್ ಕಮ್ಮಿ ಆಗಿಬಿಟ್ಟಿದೆ. ನನ್ನ ತಂಗಿಗೆ ಬಿಡಕ್ಕೆ ಹೋಗಿದ್ನಲ್ಲ, ಹಿಂದೆಗಡೆ ಟೈರ್ದು ಏರ್ ಕಮ್ಮಿ ಆಗಿದೆ, ಪಂಚರ್ ಆಗಿದೆ ಅಂತ ಅನಿಸುತ್ತೆ. ಮತ್ತು ಪಂಚರ್ ಹಾಕ್ಸ್ಬಿಟ್ಟು ಮತ್ತು ಲೈಟ್ ತಂದಿದ್ನಲ್ಲ, ಲೈಟ್ ಸ್ವಲ್ಪ ಕೆಲಸ ಇದೆ, ಅದೇ ರಿಮೋಟ್ ತೊಗೋಬೇಕಿತ್ತು. ಆ ರಿಮೋಟ್ನ ಹಾಗೆ ಹೋಗಿ ತಂದ್ಬೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫಸ್ಟ್ ಹೋಗಿ ಟಿಫನ್ ಮಾಡಿಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ ವೇಪೀಸ್, ಇವಾಗ ಟೈಮು 12:15 ಆಗಿದೆ. ನಾನು ಇಷ್ಟೊತ್ತು ಗಂಟ ಯೂಟ್ಯೂಬ್ ವೀಡಿಯೋಸು ಅದು ಸಾಂಗ್ಸ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ. ಇವಾಗ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಆ ಲೈಟ್ದು ರಿಮೋಟ್ ತೊಗೋಬೇಕು. ರಿಮೋಟ್ ತೊಗೊಂಡಂಗೆ ಸ್ವಲ್ಪ ಗಾಡಿದು ಏರ್ ಡೌನ್ ಆಗಿದೆ, ಇಲ್ಲ ಪಂಚರ್ ಆಗಿದೆ ಚೆಕ್ ಮಾಡಿಸ್ಬಿಟ್ಟು, ಪಂಚರ್ ಆಗಿದ್ರೆ ಪಂಚರ್ ಹಾಕ್ಸ್ಕೊಂಡು ಹಂಗೆ ಬರೋಣ. ಓಕೆನಾ? ಇವಾಗ ಬನ್ನಿ ಹೋಗೋಣ. ಹೋಗಿ ಇವಾಗ ಆಚೆ ಹೋಗ್ತಾ ಇದ್ದೆ, ಯಾರೋ ಡೋರ್ನ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಆಚೆಯಿಂದ ಯಾರೋ ಚಿಲ್ಕ ಹಾಕ್ಬಿಟ್ಟವ್ರೆ. ನಾನು ಒಳಗಡೆ ಇದನ್ನೆಲ್ಲ ಸೌಂಡ್ ಗೊತ್ತಾಗಿಲ್ಲ, ಇಲ್ಲ ಪಕ್ಕ ಚಿಲ್ಕ ಹಾಕ್ಬಿಟ್ಟಿರ್ತಾರೆ. ಹಿಂಗೆ ಯಾರೋ ಚಿಕ್ಕ ಹುಡುಗರು ಓಟ ಆಡ್ತಿರ್ತಾರಲ್ಲ ಮಾಡಿಬಿಟ್ಟಿರ್ತಾರೆ. ಕಾಣಿಸ್ತೆ. ಇವಾಗ ಯಾರ ಹತ್ರ ಬಡ್ಕೊಂಡು ಇವಾಗ ಚಿಲ್ಕ ತೆಗಿಸ್ಬೇಕು. ಇವಾಗ ಹೋಗೋಣ ಬನ್ನಿ. ಚಿಲ್ಕ ತೆಗಿಸೋ ಟೈಮಲ್ಲಿ ನಾನು ಲೈಟ್ ತೊಗೊಳ್ಳೋದೇ ಮರ್ತೋಗಿದ್ದೀನಿ. ಅರ್ಧದಾರಿಗೆ ಹೋಗ್ಬಿಟ್ಟು ಗಾಡಿ ನಿಲ್ಸ್ಬಿಟ್ಟು ಬಂದಿದ್ದೀನಿ ಇಲ್ಲಿ. ಎಲ್ಲ ಹಿಂಗೆ ಮಾಡ್ಕೊಳ್ಳೋದು ನಾನು. ಲೈಟು ಪ್ಲಸ್ ರಿಮೋಟು ತೊಗೊಂಡೋಗ್ತೀನಿ. ರಿಮೋಟ್ಗೆಲ್ಲ ಬೇಕಾಗಿರೋದು ರಿಮೋಟು ಲೈಟು ಎರಡು ತೊಗೊಂಡೋಗ್ಬಿಟ್ರೆ ಅಲ್ಲಿಗೆ ಅಲ್ಲಿ ರಿಮೋಟು ಇಲ್ಲ ಅಂದರೆ ನನಗನ್ಸೋ ರಿಮೋಟೇ ಸರಿ ಇಲ್ಲ, ಅದೇನೋ ಪಿನ್ ಥರದ್ದೇನೋ ಪಿಚ್ಕೊಂಡ್ಬಿಡ್ತು. ಸರಿ, ಇವಾಗ ರಿಮೋಟೇ ಹೊಸ ತೊಗೋಬೇಕು, ಇಲ್ಲ ಲೈಟ್ ಏನೋ ಪ್ರಾಬ್ಲಮ್ ಆಗಿದೆಯೋ ಅದನ್ನು ಟೆಸ್ಟ್ ಮಾಡಿಸೋಣ. 1 hour later. ಓಕೆ ಪೀಸ್, ಇವಾಗ ಆಚೆಯಿಂದ ಹೋಗ್ಬಿಟ್ಟು ಬಂದೆ. ಅಯ್ಯಪ್ಪ
ನಾನು ಪಂಚರು ಒಂದು ಯಾವುದೋ ಸಣ್ಣದಾಗಿ ಯಾವುದೋ ಒಂದಾಗಿರ್ತದೆ ಅಂದ್ಕೊಂಡೆ 3-4 ಕಡೆ ಆಗಿಬಿಟ್ಟಿದೆ ಹೋಲ್ಸು. ಅದಕ್ಕೋಸ್ಕರ ಇವಾಗ ಟೈರ್ನೇ ಚೇಂಜ್ ಮಾಡಿಸ್ಕೊಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಇವಾಗ ಅಡ್ವಾನ್ಸ್ ಕೊಟ್ಬಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಅವರು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಲಿ ಹೋದರೆ ಟೈರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಲೈಟಿಂಗ್ದು ನಾನು ಅವ್ರಿಗೆ ಎಲೆಕ್ಟ್ರಿಕ್ ಅಂಗಡಿಯವ್ರಿಗೆ ತೋರಿಸ್ತೆ. ನೋಡಿ ಈ ಥರ ಆಗಿಬಿಟ್ಟಿದೆ, ಈ ಥರ ಏನೋ ಪಿನ್ ಬಿಚ್ಕೊಂಡ್ಬಿಟ್ಟಿದೆ ರಿಮೋಟ್ದು ಅಂತ ತೋರಿಸ್ತೆ. ಅದಕ್ಕೆ ಅವರು ಈ ಥರ ರಿಮೋಟ್ ಸ್ಪೇರ್ ಸಿಗಲ್ಲ ಅಂತಂದ್ಬಿಟ್ರು. ಅಂತಂದ್ಬಿಟ್ಟು ನೀವು ಬೇಕಾದ್ರೆ ಚೇಂಜ್ ಮಾಡಿದ್ರೆ ಹೊಸ ಫುಲ್ಲು ಸೆಟ್ಟೇ ಚೇಂಜ್ ಮಾಡಿಸ್ಬೇಕು ಅಂತ. ಎಷ್ಟೊಂದು ಖರ್ಚು ಮಾಡಿದ್ದೀನಿ ಇದಕ್ಕೆ ಅಂತ ಅಂದೆ. ಅದಕ್ಕೆ ಅವ್ರಂದರು ನೀವು ಬೇಕಾದ್ರೆ ರಿಮೋಟ್ ಸ್ಪೇರು ಬೆಂಗಳೂರು ಸೈಡಲ್ಲಿ ಸಿಗುತ್ತೆ ಅಂತಂದರು. ಅದೇ ಮೋಸ್ಟ್ಲಿ SP ರೋಡು ಅಂತಂದು ಅನಿಸ್ತಲ್ಲ, ಆ ರೋಡಲ್ಲಿ ಸಿಗ್ಬೋದೇನೋ. ಇಲ್ಲ ಅಂದರೆ ಈ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಈ ಬ್ಲ್ಯಾಕ್ ಕಲರು ಮತ್ತು ರಿಮೋಟ್ ಇವೆರಡನ್ನು ಚೇಂಜ್ ಮಾಡಿಬಿಟ್ರೆ ಮಾತ್ರ ಅದು ಸರಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಆ ಪ್ಲ್ಯಾನು ಫ್ಲಾಪು. ಇಷ್ಟು ಆಯಿತು. ಇವಾಗ ಊಟ ಮಾಡಿಕೊಂಡು ಅಂಗಡಿ ಹತ್ರ ಅವ್ರು ಅಷ್ಟರಲ್ಲಿ ಹೋದರೆ ಅವರು ಟೈರು ರೆಡಿ ಮಾಡಿ ಇಟ್ಟಿರ್ತಾರೆ. ಗಾಡಿ ಏನು ಬಂದಿಲ್ಲ, ಗಾಡಿ ತಂದಿದ್ದೀನಿ. ಅವ್ರು ಫೋನ್ ಮಾಡ್ತಾರೆ, ಅವಾಗ ತೊಗೊಂಡೋಗ್ಬೇಕು. ಇವಾಗ ಟೈಮ್ ಆಗಿದೆ ಎಷ್ಟು, 1:15 ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು ಇವಾಗ. ಊಟ ಏನಪ್ಪ ಅಂದರೆ ಇವತ್ತು ಪರೋಟ. ನಿನ್ನೆ ಮನೆಗೆ ಪನ್ನೀರ್ ತಂದಿದ್ದಿಲ್ಲ, ಪನ್ನೀರ್ದು ಅಮ್ಮ ಕರಿ ಮಾಡಿದರು. ಫಸ್ಟ್ ಟೈಮ್ ಯೂಟ್ಯೂಬ್ ನೋಡಿಕೊಂಡು ಪನ್ನೀರ್ ಕರಿ ಮಾಡಿದರು. ನೆನ್ನೆ ನೈಟ್ಗೆ ಅದನ್ನು ಗೀ ರೈಸ್ಗೆ ನೆಂಚ್ಕೊಂಡಿದ್ದು ಸಖತ್ತಾಗಿತ್ತು ನೆನ್ನೆ ನೈಟ್ಗೆ. ಇವಾಗ ಪರೋಟ ಈಗ ನೆಂಚ್ಕೊಂಡು ಪನ್ನೀರನ್ನ ತಿನ್ಬೋಣ. ಇವಾಗ ನಾನೇ ಮಾಡ್ಕೋಬೇಕು, ಮನೇಲಿ ಯಾರೂ ಇಲ್ಲ, ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ, ಅಶ್ವಿತಾ ಕಾಲೇಜಿಗೆ ಹೋಗಿದ್ದಾಳೆ. ಇವಾಗ ನಾನೇ ಮಾಡ್ಕೋಬೇಕು. ಇವಾಗ ಪರೋಟನ ನಾವೇ ಬೇಯಿಸ್ಕೊಂಡು, ನಾನೇ ಫಸ್ಟ್ ಟೈಮ್ ಪರೋಟ ಬೇಯಿಸಲ್ಲ ಯಾವತ್ತೂ. ಸರಿ, ನಾನು ಬರೀ ಆಚೆ ತಿಂದಿದ್ದು, ಮನೆ ಅಮ್ಮ ಮಾಡ್ಕೊಟ್ಟಿದ್ದು. ಇವತ್ತು ನಾನೇ ಫಸ್ಟ್ ಟೈಮು ಪರೋಟನ ಬೇಯಿಸ್ಕೊಂಡು ತಿನ್ನೋಣ ಬನ್ನಿ. ಡ್ಯೂಯಲ್ ವೀಡಿಯೋ ತೆಗೆದು ಎಷ್ಟೊಂದು ದಿವಸ ಆಗ್ತು, ಅದಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಯಾವ ದೊಡ್ಡದು ಮಾಡಲಿ, ನಾನೇ ದೊಡ್ಡದಾಗಿರಲಿ, ಚೆನ್ನಾಗಿರ್ತೀನಿ. ಇವಾಗ ಹೆಂಚು ತೊಗೊಂಡಿದ್ದೀನಿ, ನಿದ್ದೆ ಹೇಳೋಣ ನಂಗೆ ಗೊತ್ತಿಲ್ಲ. ಫಸ್ಟು ಅಲ್ಲಿ ನೋಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇವಾಗ ಆಯಿಲ್ ಹಾಕೋಣ. ಒಂದು ಕೈಲಿ ಇಟ್ಕೊಂಡು ಒಂದು ಕೈಲಿ ಆಮೇಲೆ ಮಾಡೋಕ್ಕೆ ಆಯಿಲ್ ಹಾಕೋಕ್ಕಾಗ್ತಿಲ್ಲ, ಆದರೂ ಪರವಾಗಿಲ್ಲ. ವಿ ವಿಲ್ ಟ್ರೈ. ಇದೆ ಯಾವಾಗಲೂ ಒಂದ್ಸರಿ ಮಾಡಕ್ಕೆ ಬಂದರೆ ಹಿಂಗೆ ಗ್ಯಾಸೇ ಹಚ್ಚಿಲ್ಲ ನಾನು. ಗ್ಯಾಸ್ ಹಚ್ಬಿಟ್ಟು ನಮ್ಗೆ ಗಮನಿಸ್ತೀನಿ. ಗ್ಯಾಸ್ ಹಚ್ಚಿದ್ದೀನಿ, ಫೋನ್ ತೊಗೊಂಡೋಗಿ ಭಯ ನನಗೆ. ಅದಕ್ಕೋಸ್ಕರ ದೂರದಲ್ಲೇ ವಿಡಿಯೋ ಮಾಡೋಣ. ಇವಾಗ ಅದು ಕಾಯಿ ಗಂಟ ಸ್ವಲ್ಪ ಬಿಸಿ ಗಂಟ ಹೆಂಚು ಕಾಯೋಣ, ಆಮೇಲೆ ಪರೋಟನ ಹಾಕೋಣ. ಅಷ್ಟರಲ್ಲಿ ನಿಮಗೆ ಇನ್ನೊಂದೇನ ತೋರಿಸ್ತೀನಿ ಬನ್ನಿ. ಏನಪ್ಪ ಅಂದರೆ ನಿಮಗೆ ಈ ಕೀ ಬನ್ಸ್ ತೋರಿಸ್ಬೇಕಿತ್ತು. ಏನಪ್ಪ ಅಂದರೆ ಇದು ನಾನು ಡಿಮಾರ್ಟಲ್ಲಿ ಇಪ್ಪಿದು ಫುಲ್ ಪ್ಯಾಕ್ ತೊಗೊಂಡಿದ್ದೆ, ಸರಿನಾ, ಫ್ಯಾಮಿಲಿ ಪ್ಯಾಕು. ಅದರಲ್ಲಿ ಮಾಡಿದಾಗ ಸ್ಕ್ಯಾನರ್ ಇತ್ತು. ನಾನೇನೋ ಸುಮ್ಮನೆ ಟ್ರೈ ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದನ್ನು ಸ್ಕ್ಯಾನ್ ಮಾಡಿ ಒಪಿನಿಯನ್ ಹಾಕಿದೆ ಟೀಮ್ ಬಗ್ಗೆ. ಅದಕ್ಕೋಸ್ಕರ ಅವರು ನನಗೆ ಫಸ್ಟ್ ಟೈಮ್ ಸರಿ, ನಾನು ಚಿಕ್ಕ ವಯಸ್ಸಿಂದ ತುಂಬ ಸಲ ಟ್ರೈ ಮಾಡಿದ್ದೀನಿ. ಎಲ್ಲ ಅದು ಗಿಫ್ಟ್ಸ್ ಎಲ್ಲ ಇರುತ್ತಲ್ಲ, ಪ್ಯಾಕೇಜ್ ಮೇಲೆ ಹಾಕಿರ್ತಾರೆ ಸ್ಕ್ಯಾನ್ ಮಾಡೋದು ಎಲ್ಲ. ಇದೇ ನಂದು ಫಸ್ಟ್ ಗಿಫ್ಟ್ ಬಂದಿರೋದು ಕೀ ಬಂಚು. ನಾನು ಟೀ ಶರ್ಟು ಏನೋ ಕೊಡ್ತಾರೆ ಅಂತ ಅಂದ್ಕೊಂಡೆ. ಇಲ್ಲ, ಟೀ ಶರ್ಟು ಮೆಸ್ಸಿದು ನಂಬರ್ 10 ಜರ್ಸಿದು ಟೀ ಶರ್ಟ್ ಇದೆ, ಮತ್ತು ಫುಟ್ಬಾಲ್ ಅಂತ ಒಂದು ಕೀ ಬಂಚ್ ಇದೆ, ಮತ್ತು ಇನ್ನೇನೋ ಚಿಕ್ಕದಾಗಿ ಇಪ್ಪಿ ಕೊಟ್ಟಿದ್ದಾರೆ. ಸೊ ಕೀ ಬಂಚ್ ಒಂಥರ ನಾನು ಯಾವುದಕ್ಕೆ ಹಾಕಿ ಅಂತ ಗೊತ್ತಿಲ್ಲ, ನೋಡೋಣ, ಸುಮ್ಮನೆ ಇಟ್ಟಿರ್ತೀನಿ. ಯಾವಾಗಾರು ಒಂದು ಸರಿ ಯೂಸ್ ಮಾಡೋಣ ಇದನ್ನು. ಇದು ನಿಮ್ಗೆ ತೋರಿಸ್ಬೇಕಿದ್ದು. ಇವಾಗ ಬನ್ನಿ, ಹೆಂಚು ಕಾದಿದ್ರೆ ಪರೋಟ ಹಾಕೋಣ. ಹೆಂಚು ಕಾದಿದೆ, ಫ್ಲೇಮ್ಸ್ ಬರ್ತಾ ಇದೆ, ಇಲ್ಲಿ ಚೆನ್ನಾಗಿ ಕಾದಿದೆ. ಇವಾಗ ಪರೋಟ ಹಾಕೋಣ. ನಾನು ರೋಡ್ ಸೈಡ್ ಹೋಟೆಲೆಲ್ಲ ನೋಡಿದ್ದೆ, 2 ಪರೋಟನ ಒಟ್ಟಿಗೆ ಬೇಯಿಸ್ತಾರೆ. ಹೆಂಗೆ ಅಂತ ಟ್ರೈ ಮಾಡೋಣ ಅಂತ ಇವತ್ತು 2 ಪರೋಟ ಹಾಕಿದ್ದೀನಿ. ಇವಾಗ ಆಯಿಲ್ ಹಾಕಬೇಕು. ಆಯಿಲ್ ಹಾಕೋಣ. ಆಯಿಲ್ ಹಾಕಾಯ್ತು. ಇವಾಗ ದಬಾಕೋಣ ಒಂದು ಸೈಡ್. ಹಿಂದೆಗಡೆ ಆಗಿರುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ದಬಾಕ್. ಎಸ್, ಆಗಿದೆ. ಇನ್ನೊಂಚೂರು ಆಯಿಲ್ ಹಾಕೋಣ. ಫಸ್ಟ್ ಟೈಮ್ ಮಾಡ್ತಾ ಇರೋದು ಪರೋಟ, ಆದ್ರೂ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಅದು 2 ಒಟ್ಟೊಟ್ಟಿಗೆ. ಆಯಿಲ್ ಜಾಸ್ತಿ ತಿನ್ನಬಾರ್ದು, ಯಾವಾಗ ಒಂದ್ಸರಿ ಎಲ್ಲ ಮಾಡೋದು. ಫಸ್ಟ್ ಟೈಮ್ ಮಾಡ್ತಿರೋದು ಬೇರೆ, ಜಾಸ್ತಿ ತಿನ್ಬಿಡೋಣ. ಇವಾಗ ಒಂದು ಸೈಡ್ ದಬ್ಬಾಕೋಣ. ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡ್ತೀನಿ. ಇದು ಎಬಿಸಿದೋಗ್ಬಿಟ್ಟೈತಿ. ಪರವಾಗಿಲ್ಲ, ಇಟ್ಸ್ ಓಕೆ. ಆಯಿಲ್ ಸಾಕು, ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಎತ್ತಿಕ್ಬಿಡೋಣ ಆಯಿಲ್ನ. ಓಕೆ, ಪೀಸ್ ಇವಾಗ ಪರೋಟ ಎಲ್ಲ ಸೀಸ್ಬಿಟ್ಟಿದ್ದೀನಿ. ಮತ್ತು ಪನ್ನೀರು ಜಾಸ್ತಿ ಇಲ್ಲ, ನೆನ್ನೆ ಎಲ್ಲ ಜಾಸ್ತಿ ತಿನ್ಕೊಂಬಿಟ್ಟು. ಇವಾಗ 3 ಪೀಸ್ ಸಿಕ್ತು ನನಗೆ, 3 ಪೀಸ್ ಹಾಕ್ಕೊಂಡಿದ್ದೀನಿ. ಇವಾಗ ತಿನ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ.
ಬೇಸ್ ಇವಾಗ ಊಟ ಎಲ್ಲ ಮುಗೀತು. ಸಖತ್ ಖಾರ ಆಗ್ಬಿಟ್ಟಿತ್ತು ಸರಿನಾ, ಸಖತ್ತು ಸ್ಪೈಸಿಯಾಗಿ ಮಾಡ್ಬಿಟ್ಟಿದ್ರು ಅಮ್ಮ. ಅದಕ್ಕೋಸ್ಕರ ಇವಾಗ ಬೆಳಗ್ಗೆ ದೇವಸ್ಥಾನದಲ್ಲಿ ಹಂಗೆ ಲಾಡು ಕೊಟ್ಟಿದ್ದಾರೆ. ನಂತರ ಇದು ನಾರ್ಮಲ್ ಲಾಡು ಅಲ್ಲ, ನನಗೆ ನಾರ್ಮಲ್ ಲಾಡು ಅಷ್ಟಾಗಿ ಇಷ್ಟ ಆಗಲ್ಲ, ಯೆಲ್ಲೋ ಕಲರ್ ಇರುತ್ತಲ್ಲ, ಇದು ಆರೆಂಜ್ ಕಲರ್ ಲಾಡು ನಂಗೆ ಸಖತ್ ಇಷ್ಟ. ಇದು ತುಪ್ಪ ಎಲ್ಲ ಹಾಕಿ ಸಖತ್ತಾಗಿ ಮಾಡಿರ್ತಾರೆ. ಅದಕ್ಕೋಸ್ಕರ ಇವಾಗ ಸ್ವೀಟ್ ಆಗಬೇಕಲ್ಲ ಬಾಯಿ, ಅದಕ್ಕೋಸ್ಕರ ಇವಾಗ ತಿನ್ಬಿಡೋಣ ಬನ್ನಿ. ಸಖತ್ ಆರೆಂಜ್, ಸಖತ್ ತುಪ್ಪ ಎಲ್ಲ ಹಾಕಿ ಸಖತ್ತಾಗಿ ಮಾಡೋರೆ, ಟೇಸ್ಟಿಯಾಗಿರುತ್ತೆ, ತಿನ್ಬಿಡೋಣ. ತುಪ್ಪ ಹಾಕಿ ಸಖತ್ತಾಗಿ ಮಾಡೋಣ, ಸಾಫ್ಟ್ ಆಗಿದೆ. ನನಗೆ ಯೆಲ್ಲೋ ಕಲರ್ ಅಷ್ಟಾಗಿ ಇಷ್ಟ ಆಗಲ್ಲ, ಆ ಡ್ರೈ ಆಗಿರುತ್ತಲ್ಲ, ಇದು ಸೂಪರ್ ಆಗಿರುತ್ತೆ. ಗಾಡಿ ರೆಡಿ ಮಾಡ್ಸೋಕೆ ಹೋಗ್ಬೇಕಿತ್ತು, ಮಳೆ ಬರ್ತಾ ಇದೆ, ಅದಕ್ಕೋಸ್ಕರ ಮಳೆ ನಿಂತಾದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಳೆ ನಿಂತ ಮೇಲೆ ಗಾಡಿ ರೆಡಿ ಮಾಡ್ಸೋಕೆ ಹೋಗೋಣ. ಓಕೆ ಪೀಸ್, ಇವಾಗ ಅವರು ಟೈರ್ ಎಲ್ಲ ಥರ ಸಿಕ್ಕಿದಾರಂತೆ. ಇವಾಗ ಗಾಡಿನ ತೊಗೊಂಡೋಗಿ, ಮಳೆನೂ ನಿಂತಿದೆ, ಅದಕ್ಕೋಸ್ಕರ ಇವಾಗ ಗಾಡಿ ತೊಗೊಂಡೋಗಿ ಟೈರ್ನ ಚೇಂಜ್ ಮಾಡಿಸ್ಕೊಂಡು ಬಂದ್ಬಿಡೋಣ ಬನ್ನಿ. ಓಕೆ ಪೀಸ್, ಇವಾಗ ಆಚೆಯಿಂದ ಟೈರ್ ಹಾಕ್ಸ್ಕೊಂಡು ಬಂದಾಯಿತು. ಟೈರ್ ಚೆನ್ನಾಗಿದೆ, ಇನ್ಮೇಲೆ ಟ್ರಿಪಲ್ಸ್ ಹೊಡಿಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟೆ ಸರಿನಾ. ನಾನು, ಅಮ್ಮ, ತಂಗಿ 3 ಜನ ಒಂದೇ ಗಾಡೀಲಿ ಹೋಗ್ತಾಯಿದ್ವಿ. ಇವಾಗ ಟೈರ್ ನೀಟಾಗಿ ಫಸ್ಟ್ ಟೈಮ್ ಹಾಕ್ಸ್ತಾರೆ ಅಂದರೆ ನೀಟಾಗಿ ನಾನು ನೋಡಿದೆ ನನ್ನ ಟೈರ್ನ, ಅದ್ರ ಮೇಲೆ ಬರೆದಿರ್ತಾರೆ ಎಷ್ಟು kg ಇರಬೇಕು ಅಂತ. ನಾನು ಫಸ್ಟ್ ಟೈಮ್ ನೋಡಿದ್ದು ಸರಿನಾ ಅಂತ. ಅದಕ್ಕೋಸ್ಕರ 200 kg, ಮ್ಯಾಕ್ಸಿಮಮ್ 200 kg ಅಂತ ಬರೆದಿದ್ದಾರೆ ಅಲ್ಲಿ, 204 kg ಅಂತ ಬರೆದಿದ್ದಾರೆ. ನಾವು 3 ಜನ ಹೋಗ್ತೀವಿ, ಸರಿಯಾಗಿದ್ದೀವಿ ಎಲ್ಲ 3 ಜನನೂ. ಅದಕ್ಕೋಸ್ಕರ ಇನ್ಮೇಲೆ ಟ್ರಿಬಲ್ಸ್ ಹೊಡಿಬಾರ್ದು ಅಂತ ಗೊತ್ತಾಯಿತು. ಟೈರ್ ಚೆನ್ನಾಗಿದೆ, ಚೆನ್ನಾಗಿ ಹಾಕ್ಸಿದ್ದೀನಿ. ಇವಾಗ ಇನ್ನು ಮಾತಾಡೋಂಗಿರಲ್ಲ, ಹಿಂದೆಗಡೆ ಟೈರು 3 ಕಡೆ ಪಂಚರ್ ಆಗಿತ್ತು, ಅದಕ್ಕೋಸ್ಕರ ಟೈರೇ ಚೇಂಜ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಸಿದ್ದು. A few moments later. ಏನಾಯ್ತಪ್ಪ ಅಂದರೆ ಹಳೆ ಟೈರ್ನ ನಾನು ಅಂಗಡಿಗೆ ಬಂದ್ಬಿಟ್ಟಿದ್ದೆ. ಅದಕ್ಕೆ ಅಮ್ಮನ ಕೇಳಿದೆ, ಅಮ್ಮ ಟೈರ್ ಯೂಸ್ ಮಾಡ್ತೀರಾ ಮಾಡಲ್ವಾ ಅಂತ. ಅದಕ್ಕೆ ಅಮ್ಮ ಸುಮ್ಮನೆ ಎಲ್ಲ ಮನೆ ತಂದು ಮಡಿಕೋತಾರೆ. ಅದಕ್ಕೋಸ್ಕರ ಇವಾಗ ಅವ್ರು ಕನ್ಫರ್ಮ್ ಮಾಡ್ಕೊಂಡೆ, ಅಮ್ಮ ಏನಕ್ಕೆ ಯೂಸ್ ಮಾಡ್ತೀರಾ, ಯೂಸ್ ಮಾಡೋಂಗಿದ್ರೆ ತರ್ತೀನಿ, ಇಲ್ಲಾಂದರೆ ಹೆಂಗೋ ನಾನು ತಂದೆ ಇಲ್ವಲ್ಲ, ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ ಅಂತ ಫೋನ್ ಮಾಡಿದ್ದೆ. ಯೋಚನೆ ಮಾಡಿ ಬೇಡ ಅಂತಂದ್ರು ಸದ್ಯ ಅಂದ್ಕೊಂಡು ಸುಮ್ಮನೆ ಅದೇ. ಇವಾಗ ಟೈರ್ ಸುಮ್ಮನೆ ವೇಸ್ಟು ತಂದರೆ ಏನೇನಕ್ಕೂ ಯೂಸ್ ಆಗೋಲ್ಲ, ಅದಕ್ಕೋಸ್ಕರ ಟೈರ್ನ ಬಿಟ್ಬಿಟ್ಟಿದ್ದೀನಿ. ಇವಾಗ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ. ನನ್ನ ತಂಗಿ ಇನ್ನೇನು 3-3:30 ಬರ್ಬೋದು. ಬಂದಾದ್ಮೇಲೆ ಆಚೆ ಸ್ವಲ್ಪ ಬೇಕ್ರಿ ತಿಂಡಿ ತಿನ್ನಬೇಕು ಅಂತ ಅನಿಸ್ತಾಯಿದೆ, ಹೊಟ್ಟೆ ಹಸಿತಾ ಇದೆ, ತಿನ್ನೋಣ. ಅದಕ್ಕೋಸ್ಕರ ಇವಾಗ ಅವಳು ಬರೋ ಗಂಟ ಕಾದು ತಿನ್ನೋಣ. ಅಲ್ಲಿವರೆಗೂ ರೀಲ್ಸ್ ನೋಡಿಕೊಂಡು ಆ್ಯನಿಮೆ ನೋಡಿಕೊಂಡು ಕೂತ್ಕೋತೀನಿ. ಇವಾಗ ಬಂದಾದ್ಮೇಲೆ ಮತ್ತೆ ಸಾಯಂಕಾಲ ಆಚೆ ಹೋಗ್ಬೇಕು, ಇದು ಶೂಸ್ ತೊಗೋಬೇಕು, ಕೆಲಸ ಮಾಡೋಕ್ಕೆ ಶೂಸ್ ಇಲ್ಲ, ಶೂಸ್ ತೊಗೊಂಡು ಏನು ಮಾಡೋಣ ಅಲ್ಲಿ. ಓಕೆ ಪ್ಲೀಸ್, ಇವಾಗ ಅಮ್ಮಂದು ಕೆಲಸ ಎಲ್ಲ ಮುಗಿದಂತೆ, ಅದಕ್ಕೋಸ್ಕರ ಇವಾಗ ಹೆಂಗೂ ಟೈಮ್ ಇದೆ ಅಂದ್ಬಿಟ್ಟು ಇವಾಗ ಶೂ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಚೆನ್ನಾಗಿರೋ ತೊಗೋಬೇಕು, ಯಾಕಂದರೆ ಅದು ನಾನು ಸಾಕ್ಸ್ ಹಾಕ್ತಿರ್ಲಿಲ್ಲ ಸರಿನಾ, ಅದಕ್ಕೆ ನನ್ನ ಬೆರಳೆಲ್ಲ ತೆಗ್ದು ಓಲ್ಗಳೆಲ್ಲ ಆಗ್ಬಿಟ್ಟಿತ್ತು. ಯಾಕೆ ನೆಕ್ಸ್ಟ್ ಟೈಮಿಂದ ಸಾಕ್ಸ್ ಎಲ್ಲ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಆಚೆ ಹೋಗ್ಬಿಟ್ಟು ಶೂಸ್ ತೊಗೊಳ್ಳೋಣ, ಮತ್ತು ಹಂಗೆ ಸ್ವಲ್ಪ ಮೊಟ್ಟೆ ಎಲ್ಲ ತೊಗೋಬೇಕು ಮತ್ತು ನೈಟ್ಗೆ, ಅದಕ್ಕೋಸ್ಕರ ಇವಾಗ ಬನ್ನಿ ಹೋಗೋಣ. One eternity later. ಓಕೆ ಪೀಸ್, ಇವಾಗ ಶೂ ತಂದಿದ್ದೆಲ್ಲ ಆಯಿತು. ಯಾಕೆ ಆ್ಯಕ್ಚುಲಿ ಅದು ನೆನ್ನೆ ತಂದಿದ್ದು ಶೂ ಎಲ್ಲ, ನೆನ್ನೆ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ನಾಳೆದು ಕಂಟಿನ್ಯೂ ಮಾಡಿಬಿಡೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಲ್ಲ. ಅದಕ್ಕೋಸ್ಕರ ಶೂ ಎಲ್ಲ ನೆನ್ನೆ ತಂದಿದ್ದು ತೋರ್ಸೋಕ್ಕಾಗಿಲ್ಲ, ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಪೀಸ್. ಇದೇ ತೊಗೊಂಡಿದ್ದು ಶೂ ಸ್ಟಡ್ ಕಂಪ್ನಿದು, ಓಕೆನಾ. ಹಳೇದು ಗ್ರೇ ಕಲರ್ ಇತ್ತು, ಇವಾಗಲೂ ಗ್ರೇ ಕಲರೇ ತೊಗೊಂಡಿರೋದು. ಚೆನ್ನಾಗಿದೆ ಅಂತ ಅನಿಸ್ತು, ಸೂಪರ್ ಆಗಿದೆ. ಇವಾಗ ಗುರುವಾರ ಆಗಿರೋದ್ರಿಂದ ಬಟ್ಟೆ ಎಲ್ಲ ಅಂಡ್ಬಿಟ್ಟಿದ್ದೀನಿ ಇಲ್ಲಿ, ಎಲ್ಲ ಇವಾಗ ಪ್ಯಾಕ್ ಮಾಡ್ಕೋಬೇಕು. ಮತ್ತು ಏನೇನು ಐಟಮ್ಸ್ ತೊಗೋಬೇಕು ಅಂತ ಹೇಳಿದ್ದೆ ಅದನ್ನೆಲ್ಲ ತೊಗೋಬೇಕು. ಇವಾಗ ಟೈಮ್ 2:15, ಹೊಟ್ಟೆ ಹಸಿತಾಯಿದೆ. ಇವಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಆಚೆ ಹೋಗಿ ಏನಾರು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫುಲ್ಲು ಎಲ್ಲ ಬಟ್ಟೆನೂ ಇವಾಗ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ. ಪ್ಯಾಕ್ ಮಾಡ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ ಪೀಸ್, ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು, ಎಲ್ಲನೂ ಪ್ಯಾಕ್ ಮಾಡಿದ್ದಾಯಿತು ನೋಡಿ. 2 ಬ್ಯಾಗ್ ಆಗಿದೆ ಇವಾಗ, ಅದೊಂದು 2 ಬ್ಯಾಗ್ ಆಗಿದೆ. ತರುವಾಗಲೂ 2 ಬ್ಯಾಗ್, ಹೋಗ್ಲೂ 2 ಬ್ಯಾಗ್. ಇವಾಗ ಹೊಟ್ಟೆ ಸಕ್ಕದ ಹಸಿತೈತೆ, ಅದಕ್ಕೋಸ್ಕರ ಆಚೆ ಹೋಗ್ಬಿಟ್ಟು ಏನಾರು ತಿನ್ಬಿಟ್ಟು
ನಿಮಗೆ ಹೋಗ್ಬೇಕಾದ್ರೆ ಸಿಗ್ತೀನಿ.